ಕರಾವಳಿಯ ಕಡಲ ತೀರದಲ್ಲಿ ಕಳೆದ ಕೆಲ ದಿನಗಳಿಂದ ಡಾಂಬರು ತೇಲಿ ಬರ್ತಾ ಇದ್ದು ತೀರದಲ್ಲಿ ಉಂಡೆ ರೂಪದಲ್ಲಿ ಸಂಗ್ರಹವಾಗ್ತಾ ಇದೆ. ಇದು ಮೀನುಗಾರರನ್ನ ತೀವ್ರ ಆತಂಕಕ್ಕೆ ಈಡು ಮಾಡಿದೆ. ಸಮುದ್ರದಲ್ಲಿ ಯಾವುದೋ ತೈಲ ಸಾಗಾಟ ಹಡಗನ್ನ ನಿಯಮ ಉಲ್ಲಂಘಿಸಿ ಶುದ್ಧಗೊಳಿಸಿರೋದು ಅಥವಾ ಉದ್ಯಮಗಳ ತ್ಯಾಜ್ಯ ನೀರು ವಿಸರ್ಜನೆ ಇದಕ್ಕೆ ಕಾರಣವಿರಬೇಕು ಎಂದು ಸ್ಥಳೀಯರು ಹೇಳ್ತಾರೆ. ಸಮುದ್ರದಲ್ಲಿ ತೇಲಿ ಬರುವ ಡಾಂಬರು ಅಂಶ ಮೀನುಗಾರಿಕೆ ಮೇಲೆ ಪ್ರತಿಕೂಲ ಪರಿಣಾಮವನ್ನ ಬೀರುತ್ತೆ. ಜಲಚರಗಳು ಸಾವನ್ನಪ್ಪುತ್ತೆ. ಪ್ರತಿ ವರ್ಷವೂ ಸಮುದ್ರ ತೀರದಲ್ಲಿ ಇದೇ ರೀತಿ ಡಾಂಬರು ಸಂಗ್ರಹವಾಗ್ತಾ ಇದ್ದು ಈ ಬಗ್ಗೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂದು ಮೀನುಗಾರರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಇನ್ನು ಡಾಂಬರು ಕಡಲಲ್ಲಿ ಉಂಡೆ ರೂಪದಲ್ಲಿ ತೇಲಿ ಬರ್ತಾ ಇದ್ದು ಮೀನಿನ ಪ್ರಮಾಣದಲ್ಲೂ ಕುಸಿತ ಉಂಟಾಗುವ ಸಾಧ್ಯತೆ ಇದೆ. ಮಾಲಿನ್ಯ ವಿರುದ್ಧದ ಬಗ್ಗೆ ಮೀನುಗಾರರು ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡುವುದಕ್ಕೆ ನಮ್ಮ ಜೊತೆಗೆ ಪಣಂಬೂರು ಬೀಚಿನ ಸಿಇಒ ಆಗಿರುವಂತಹ ಯತೀಶ್ ಬೈಕಂಪಾಡಿ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಸರ್, ಈ ಬಗ್ಗೆ ಹೇಳೋದಾದ್ರೆ ಕಡಲ ತೀರದಲ್ಲಿ ಉಂಡೆ ರೂಪದಲ್ಲಿ ಡಾಂಬರು ತೇಲಿ ಬರ್ತಾ ಇದೆ. ಇದು ಯಾವ ಕಾರಣಗಳಿಂದ ತೇಲಿ ಬರ್ತಾ ಇದೆ ಅನ್ನುವಂಥದ್ದು ಸರ್? ಇದು ಮೋಸ್ಟ್ಲಿ ಸಮುದ್ರದಲ್ಲಿ ದೂರದಲ್ಲಿ ಓಡಾಡೋ ಶಿಪ್ಗಳು ಅವರ ವೇಸ್ಟ್ ಇಂಜಿನ್ ಆಯಿಲ್ಗಳನ್ನ ಅವರು ಅಲ್ಲಿ ಸಮುದ್ರದಲ್ಲಿ ಅನಧಿಕೃತವಾಗಿ ಡಂಪ್ ಮಾಡಿರೋದ್ರಿಂದ ಈ ಮಳೆಗಾಲದ ಮುಂಚೆ ಒಂದು ಚರ್ನಿಂಗ್ ಆಗುತ್ತೆ ಈ ಸಮುದ್ರ. ಈ ಗಾಳಿ ಜೋರಾಗಿ ಸಮುದ್ರ ಸ್ವಲ್ಪ ರಫ್ ಆಗೋ ಟೈಮಲ್ಲಿ ಆ ಚರ್ನಿಂಗ್ ಅಲ್ಲಿ ಪೊಲ್ಯೂಟೆಂಟ್ಸ್ ಅಂದ್ರೆ ಆಯಿಲ್ ಇದು ಒಂಥರ ಉಂಡೆ ರೂಪದಲ್ಲಿ ಬಂದು ದಡಕ್ಕೆ ಬಂದು ಸೇರುವಂತದ್ದು. ಆದ್ರೆ ಇದು ವಿಷಯ ಅಂದ್ರೆ ಅದನ್ನ ಯಾರನ್ನ ಪೊಲ್ಯೂಟ್ ಮಾಡ್ತಾರೆ ಅದನ್ನ ಹಿಡಿಯೋ ಕೆಲಸ ಎಲ್ಲ ಒಂದು ಒಟ್ಟು ಸೇರಿ ಆಗ್ಬೇಕಾಗುತ್ತೆ. ಯಾಕಂದ್ರೆ ಪ್ರತಿ ವರ್ಷನೂ ಈ ಸಮಯದಲ್ಲಿ ಅದು ಬೀಳುತ್ತೆ, ಅದು ಕಾಮನ್ ಫ್ಯಾಕ್ಟರ್ ಅಂತ ಹೇಳಿ ನಾವು ಮಲಗಿದ್ರೆ ನಮ್ಮ ಇಡೀ ಮೀನುಗಾರಿಕೆಗೆ ದೊಡ್ಡ ಒಂದು ಪೆಟ್ಟು ಬೀಳ್ತದೆ. ಈ ಒಂದು ಸಮಸ್ಯೆ ಇದೆ ಸರ್. ಇದು 22ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. ಯಾವಾಗ್ಲೂ ಏಪ್ರಿಲ್ ಕೊನೆಗೆ ಅಂದ್ರೆ ಪೀಕ್ ಸಮ್ಮರ್ ಇದ್ದಾಗ ಮತ್ತೆ ಈ ಮಾನ್ಸೂನ್ ಬರೋ ಮುನ್ಸೂಚನೆ ಟೈಮಲ್ಲಿ ಬರುವಂತದ್ದು. ಇದು ಅದು ಖಂಡಿತವಾಗ್ಲೂ ನ್ಯಾಚುರಲ್ ಫಿನಾಮಿನಲ್ ಅಲ್ಲ. ಇದು ಸಮುದ್ರದಲ್ಲಿ ಏನ್ ಡಂಪ್ ಮಾಡಿದ್ರೆ ಅದು ಒಂದು ದಡಕ್ಕೆ ಸೇರ್ಲೇಬೇಕಾಗತ್ತೆ. ಸೊ ಈ ಪೊಲ್ಯೂಟೆಂಟ್ಸ್ ಡಂಪ್ ಮಾಡಿದ್ದು ಈ ಟೈಮಲ್ಲಿ ನಮ್ಗೆ ಗೊತ್ತಾಗುತ್ತೆ. ಆದ್ರೆ ಅದು ಈಗ ಇತ್ತೀಚೆಗೆ ಡಂಪ್ ಮಾಡಿರೋದಿಲ್ಲ, ಅದು ವರ್ಷ ಪೂರ್ತಿ ಅದರ ಡಂಪಿಂಗ್ ಆಗ್ತಾ ಇರ್ತದೆ ಬೇರೆ ಬೇರೆ ಶಿಪ್ಗಳನ್ನ. ಅದು ಈ ಮೀನುಗಾರಿಕೆ ದೋಣಿಗಳಿಗೆ ಅದು ಕಾಣಸಿಗುತ್ತೆ ಡೀಪ್ ಅಲ್ಲಿ, ಅದು ಒಂಥರ ಸ್ಪ್ರೆಡ್ ಆಗಿರೋದು. ಬಹುಶಃ ಈ ಕೋಸ್ಟ್ ಗಾರ್ಡ್ ಮತ್ತೆ ಮೀನುಗಾರರು ಒಂಥರ ಒಳಗೆ ಒಳ್ಳೆಯ ಇಂಟ್ರಾಕ್ಷನ್ ಇದ್ರೆ ಇಂಥ ಮಾಹಿತಿನ ಅವ್ರು ಕೋಸ್ಟ್ ಗಾರ್ಡ್ ಅವರು ಅದನ್ನ ಅಲ್ಲೇ ಕಂಟ್ರೋಲ್ ಮಾಡುವಂತ ವ್ಯವಸ್ಥೆ ಅವ್ರ ಹತ್ರ ಇದೆ. ಅದನ್ನ ನಾವು ಅದನ್ನ ಆಕ್ಟಿವೇಟ್ ಮಾಡಬೇಕಾಗುತ್ತೆ. ಒಂದು ಈ ಪೊಲ್ಯೂಷನ್ ನ ದರ ಸೇರೋಕ್ಕಿಂತ ಮುಂಚೆ ಅಲ್ಲೇ ಮೇಲಿನ ಅದನ್ನ ಒಟ್ಟು ಮಾಡಿ ಕಲೆಕ್ಟ್ ಮಾಡಿ ಪ್ರಾಪರ್ ಡಿಸ್ಪೋಸಲ್ ಮಾಡುವಂತದ್ದು, ಮತ್ತೆ ಇದು ಯಾರು ಮಾಡ್ತಾರೆ ಅದನ್ನು ಕಂಡು ಹಿಡಿಯುವಂತದ್ದು. ಇದು ಎರಡು ಕೂಡ ಆಗ್ಬೇಕಾಗಿದೆ. ಯಾಕಂದ್ರೆ ಇದು ವರ್ಷ ಇವತ್ತಿಗೆ ಆಗುತ್ತೆ ಅಂತ ನಾವು ಸುಮ್ಮನೆ ಕೂತ್ರೆ ಈ ಜೀವನ ಪರ್ಯಂತ ಈ ತರ ಹಾಳು ಮಾಡ್ತಾ ಇರ್ತಾರೆ. ಯಾವೆಲ್ಲ ಕಡಲ ತೀರದಲ್ಲಿ ಒಂದು ಡಾಂಬರು ಪತ್ತೆಯಾಗಿದೆ ಸರ್? ಇಡೀ ಕರಾವಳಿಯಲ್ಲಿ ನಿಮಗೆ ಸೋಮೇಶ್ವರ, ತಲಪಾಡಿ, ತಣ್ಣೀರ್ಬಾವಿ, ಬೆಂಗರೆ, ಪಣಂಬೂರು, ಚಿತ್ರಾಪುರ, ಕುಳಾಯಿ, ಬೈಕಂಪಾಡಿ, ಸಸಿತ್ಲು, ಸುರತ್ಕಲ್, ಇಲ್ಲೆಲ್ಲ ಕಡೆ ಇದೆ. ಅದು ಈಗ ನಾವು ಯಾರಿಗಾದ್ರೂ ಹೇಳಿದ್ರೆ ಅದು ಇಡೀ ಕರಾವಳಿ ಉದ್ದಕ್ಕೂ ಇದೆ ಅಂತ ಹೇಳಿದ್ರೆ ಅದು ಯಾಕೆ ಬಂತು, ಯಾರ ಕಾರಣ ಅದು ಮಾತಾಡಬಹುದು. ಅದು ಇಡೀ ಕರಾವಳಿ ಉದ್ದಕ್ಕೂ ಇದೆ ಅಂತೇಳಿ ಸಮಸ್ಯೆನ ತಳ್ಳಿ ಹಾಕೋದನ್ನ ನಾವು ಸ್ವಲ್ಪ ಅವ್ರನ್ನ ಅಲರ್ಟ್ ಮಾಡ್ಬೇಕಾಗುತ್ತೆ. ಇದರಿಂದ ಮೀನುಗಾರರಿಗೆ ಯಾವ ರೀತಿಯಲ್ಲಿ ಸಮಸ್ಯೆ ಉಂಟಾಗಬಹುದು ಸರ್? ಖಂಡಿತವಾಗಿ ತೊಂದರೆ. ಯಾಕಂದ್ರೆ ಮೀನು ಇಂಥ ಒಂದು ಪರಿಸರದಲ್ಲಿ ಅದು ಉಳ್ಕೊಳ್ಳೋದಿಲ್ಲಲ್ಲ. ಈಗ ನಾವು ಹೇಗೆ ನಮಗೆ ಪರಿಸರ ಒಳ್ಳೇದು ಬೇಕು ಹಾಗೆ ಕೂಡ ಈ ಜಲಚರಗಳು ಕೂಡ ಒಂದು ಅದೇ ರೀತಿ ಒಂದು ವ್ಯವಸ್ಥೆ ಬೇಕು. ಅದನ್ನ ಹಾಳು ಮಾಡೋ ಹಕ್ಕು ಯಾರಿಗೂ ಇಲ್ಲಲ್ಲ. ಓಕೆ ಸರ್, ಈ ಬಗ್ಗೆ ಏನಾದ್ರೂ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳಿಗೆ ಮಾಹಿತಿ ಇದೆಯಾ ಅಂತ? ಜಿಲ್ಲಾಧಿಕಾರಿ ಅವ್ರಿಗೆ ಹೇಳಿದಾಗ ಅವ್ರನ್ನ ಲೆಟರ್ ಕೊಡಿ, ನಾನು ಇವ್ರಿಗೆಲ್ಲ ಅದನ್ನ ಅಲರ್ಟ್ ಮಾಡ್ತೇನೆ ಅಂತ ಹೇಳಿದ್ರೆ ಅದೇ ರೀತಿ ಜಿಲ್ಲಾಧಿಕಾರಿ ಅವರು ಈ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತೆ ಕೋಸ್ಟ್ ಗಾರ್ಡ್ ಅವ್ರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಅದ್ರ ಔಟ್ಕಮ್ ಏನಂತ ನಾವು ಇನ್ನು ನೋಡ್ಬೇಕಾಗಿದೆ. ಇವತ್ತು ಕೂಡ ಬರ್ತಾ ಇದೆ. ಓಕೆ ಸರ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.